ವಾರದ ಸಂತೆಯಲ್ಲಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಲಾಗ್ತಾ ಇದೆಯಂತೆ. ವ್ಯಾಪಾರಸ್ಥರಿಂದ ಇಷ್ಟ ಬಂದಂತೆ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಅಧಿಕಾರಿಗಳ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ವಾರದ ಸಂತೆಯಲ್ಲಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಲಾಗಿದೆ. ವ್ಯಾಪಾರಸ್ಥರಿಂದ ಇಷ್ಟ ಬಂದಂತೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಧಿಕಾರಿಗಳ ವಿರುದ್ಧ ಈಗ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ನೋಡಿ, ಚಿಕ್ಕೋಡಿ ಪಟ್ಟಣದ ಗುರುವಾರ ಸಂತೆಯಲ್ಲಿ ಅವ್ಯವಸ್ಥೆ. ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ನೋಡಿ, ಈಗ ಅನ್ನದಾತರೆಲ್ಲ ರೊಚ್ಚಿಗೆದ್ದಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಗುರುವಾರ ಸಂತೆಯಲ್ಲಿ ಅವ್ಯವಸ್ಥೆ ಕಂಡು ಬಂದಿರುವುದು. ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿಯ ಪುರಸಭೆ ಸಿಬ್ಬಂದಿ ವಿರುದ್ಧ ಕೆಂಡಾಮಂಡಲವಾಗಿರುವುದು. ಜಕಾತಿ ಹೆಸರಿನಲ್ಲಿ ರೈತರು ಮತ್ತು ವ್ಯಾಪಾರಸ್ಥರಿಂದ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ. ಜಕಾತಿ ಅಂದ್ರೆ ಸ್ಥಳೀಯ ಭಾಷೆಯಲ್ಲಿ ಟ್ಯಾಕ್ಸ್ ವಸೂಲಿ ಅಂತ ಅರ್ಥ. ಈ ಜಕಾತಿ ಹಣ ಪೀಕುವುದಕ್ಕೆ ಅಂತಲೇ ಸ್ಥಳೀಯರಿಗೆ ಜವಾಬ್ದಾರಿ ನೀಡಲಾಗಿದೆ. ಟೆಂಡರ್ ಕರೆದು ಸ್ಥಳೀಯರಿಗೆ ಜವಾಬ್ದಾರಿಯನ್ನ ಪುರಸಭೆ ವಹಿಸಿದೆ. ಹಣ ಬೇಕಾಬಿಟ್ಟಿ ವಸೂಲಿ ಮಾಡಿ ಪುರಸಭೆಗೆ ಇಂತಿಷ್ಟು ಹಣ ನೀಡ್ತಾರೆ. ಕೂಡಲೇ ಈ ಟೆಂಡರ್ ರದ್ದುಗೊಳಿಸಬೇಕು ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರಸ್ಥರಿಂದ 50 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಇವರು ಎಕ್ಸ್ಟ್ರಾ. ಮಾರುಕಟ್ಟೆಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ನಾವ್ಯಾಕೆ ದುಡ್ಡು ಕೊಡಬೇಕು ಅಂತ ವ್ಯಾಪಾರಸ್ಥರು ಪ್ರಶ್ನೆ ಮಾಡಿದ್ದಾರೆ. ಹೌದು, ಮಾರುಕಟ್ಟೆ ಅಂತ ಅಂದ್ರೆ ಸರಿಯಾದಂತ ವ್ಯವಸ್ಥೆ ಇರಬೇಕಲ್ವಾ? ಅಲ್ಲಿ ವ್ಯವಸ್ಥೆನೇ ಇಲ್ಲದೆ ನೀವು ಈ ಜಕಾತಿ ಅಂದ್ರೆ ಟ್ಯಾಕ್ಸ್ ವಸೂಲಿ ಮಾಡ್ತೀರಿ ಅಂತ ಅಂದ್ರೆ ನಾವ್ಯಾಕೆ ಕೊಡಬೇಕು? ಅದು ವ್ಯಾಪಾರಸ್ಥರ ಪ್ರಶ್ನೆ. ಜೊತೆಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಕೂಡ ಕೆಂಡವಾಗಿದ್ದಾರೆ. ಚಾಟ್ ಮಾಡ್ಯಾರು ಈಗ ಒಂದ್ ಲೆಕ್ಕಾಚಾರ ಇಟ್ಕೋ. ನೀ 8 ವರ್ಷ ಹೇಳ ಬಾಳ ದಿವಸ ಅಂದ್ರೆ 8 ವರ್ಷ 5-7 ವರ್ಷದಾಗ ವಾರದಾಗ 2 ಸಲ ಕೊಡ್ತೀವಿ, 2 ಸಲ ಕೊಡ್ತೀವಿ. ವಾರ 100 ರೂಪಾಯಿ, ವಾರ 100 ರೂಪಾಯಿ. ಏನು ಚಿಕ್ಕೋಡಿಯಲ್ಲಿ ಬಾಜಿ ಮಾರ್ಕೆಟ್ದಲ್ಲಿ ನಾವೆಲ್ಲ ಕೂಡ ಸುಮಾರು ರೈತ ಸಂಘದ ರಾಜ್ಯ ಮುಖಂಡರು, ಜಿಲ್ಲೆಯ ಮುಖಂಡರು ಕೂಡ ಇಲ್ಲೆಲ್ಲ ಭಾಗವಹಿಸಿದ್ದೀವಿ. ಇಲ್ಲಿ ಭಾಳ ಇವತ್ತು ರೈತರ ಮೇಲೆ, ವ್ಯಾಪಾರಸ್ಥರ ಮೇಲೆ ಇಲ್ಲಿರ್ತಕ್ಕಂಥ ಪುರಸಭೆ ಇರಲಿ, ಈ ಭಾಗದ ಶಾಸಕರಿರಲಿ, ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಪುರಸಭೆ ಇವರೆಲ್ಲರೂ ಕೂಡಿ ರೈತರನ್ನ ಮತ್ತು ವ್ಯಾಪಾರಸ್ಥರನ್ನ ಇವತ್ತ ಹಗಲಿನ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡತ್ತಾರ. ಯಾಕೆ ಏನಂತೇಳಿ ರೊಕ್ಕ ವಸೂಲಿತಿ ಮಾಡತ್ತಾರು. ಇವತ್ತು ಎಲ್ಲ ಕಡೆ ರಾಜ್ಯವ್ಯಾಪಿ 5 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಜಕಾತಿ ತಗೊಂಡ್ರೆ ಇವ್ರು 50 ರೂಪಾಯಿ ಜಕಾತಿ ತಗೋತಾರ. ಇಲ್ಲಿ ಏನೂ ಕೂಡ 1 ರೂಪಾಯಿ ಡೆವಲಪ್ಮೆಂಟ್ ಮಾಡಿಲ್ಲ. ಇವ್ರಿಗೆ ಯಾರಿಗೂ ಚಾಟದ ವ್ಯವಸ್ಥೆ ಇಲ್ಲ, ಬೆಡ್ ವ್ಯವಸ್ಥೆ ಇಲ್ಲ, ಗಟ್ರದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಇದನ್ನೆಲ್ಲ ಮಾಡಿ 5 ರೂಪಾಯಿ 10 ರೂಪಾಯಿ ಎಲ್ಲ ಕಡೆ ತಗೋತಾರೋ. ಇವ್ರು ಏನು 10 ವರ್ಷ 20 ವರ್ಷ 30 ವರ್ಷದ ಬರೀ ಲೂಟಿನೇ ಮಾಡತ್ತಾರ ಹಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಿ. ಈ ವಸೂಲಿ ಮಾಡುವಂತ ಹೇಳಿರೋದು ಯಾರು? ಅದು ಕೂಡ ಎಕ್ಸ್ಟ್ರಾ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಇಲ್ಲಿ ರೈತರು ಏನ್ ಹೇಳ್ತಾ ಇದ್ದಾರೆ? ಹೌದು ರಾಮ್ ಬಡಿಗೇರ್, ಈಗ ಚಿಕ್ಕೋಡಿ ಒಂದು ಪಟ್ಟಣದಲ್ಲಿ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಸಂತೆ ನಡೆಯುತ್ತೆ. ಗಾಂಧಿ ಬಜಾರ್ ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ಪುಟ್ಟ ತರಕಾರಿ ವ್ಯಾಪಾರಸ್ಥರ ಹತ್ತಿರ ಒಂದು ಬೇಕಾಬಿಟ್ಟಿಯಾಗಿ ಹಣ ಲೂಟಿ ಮಾಡಿರುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರು 20 ರೂಪಾಯಿ 5-10 ರೂಪಾಯಿ ಒಂದು
ಕರ ವಸೂಲಿ ಮಾಡುವಂತ ಒಂದು ಪದ್ಧತಿ ಪ್ರತಿ ಒಂದು ಸಂತೆಯಲ್ಲಿ ಇದೆ. ಆದ್ರೆ ಈ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಒಂದು ಮಾರುಕಟ್ಟೆಯಲ್ಲಿ ಒಂದು ಟೆಂಡರ್ ಪ್ರಕ್ರಿಯೆಯ ಮುಖಾಂತರ ಒಂದು ಈ ಜಕಾತಿ ಹೆಸರಿನಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿ ಹತ್ತಿರ ಒಂದು 50-100 ರೂಪಾಯಿ ಹಣ ವಸೂಲಿ ಮಾಡಿ ಪ್ರತಿ ವಾರ ಕೂಡ ಒಂದು ವ್ಯಾಪಾರಸ್ಥರಿಗೆ ಒಂದು ಕಿರುಕುಳ ನೀಡುವಂತ ಒಂದು ಆರೋಪ ಈಗಾಗಲೇ ಕೇಳಿ ಬರ್ತಾರೆ. ಹಾಗೂ ವ್ಯಾಪಾರಸ್ಥರು ಹಾಗೂ ಈಗ ಆಲ್ರೆಡಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಒಂದು ಪ್ರತಿಭಟನೆ ಮಾಡಿ ಒಂದು ತಹಸೀಲ್ದಾರ್ ಕೂಡ ಒಂದು ಮನವಿ ಮಾಡಿದ್ದರು. ಮನವಿ ಮಾಡಿ ಒಂದು ಎಚ್ಚರಿಕೆಯನ್ನು ನೀಡಿ ಒಂದು ಈ ಪುರಸಭೆಯ ಅಧಿಕಾರಿಗಳಿಗೆ ಒಂದು ಖಡಕ್ ಆಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ರಾಮಬಡಿಗೆ. ಓಕೆ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವ್ಯಾಪಾರಸ್ಥರು ಈಗ ಹೇಳ್ತಾ ಇರೋದಿಷ್ಟೇ, ಮಾರುಕಟ್ಟೆಯಲ್ಲಿ ಸರಿಯಾದಂಥ ವ್ಯವಸ್ಥೆ ಇದೆಯಾ? ಇಲ್ಲ. ಏನು ವ್ಯವಸ್ಥೆ ಇದೆ ಅಲ್ಲಿ? ಮೂಲಭೂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ರೈತ ಮುಖಂಡರು ಚುನಪ್ಪ ಪೂಜಾರಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಪ್ರತಿಭಟನೆ ಮಾಡೋದನ್ನ ನಾವು ಗಮನಿಸಿದ್ವಿ. ಏನ್ ಸಮಸ್ಯೆ ಆಗಿದೆ ಅಲ್ಲಿ ಅಸಲಿಗೆ? ಸರ್ ಅಲ್ಲಿ ಏನಾಗಿದೆ ಅಂದ್ರೆ ಅದು ಈ APMC ಅಲ್ಲಿ ಪುರಸಭೆ ಇರ್ತಕ್ಕಂಥದ್ದು ತಾವು ಅವರೊಂದು ಜಾಗ ಫಿಕ್ಸ್ ಮಾಡಿ ತಾತ್ಕಾಲಿಕ ಜಾಗ ಮಾಡಿದ್ದಾರೆ ಸರ್. ಅಲ್ಲಿ ಏನೂ ಕೂಡ ಅನುಕೂಲ ಮಾಡಿಲ್ಲ. ಸುಮಾರು 20-30 ವರ್ಷದಿಂದ ಅಲ್ಲೇ ಚಟುವಟಿಕೆ ನಡೆಯುತ್ತೆ. ಅಲ್ಲಿ ಜಕಾತಿ ಅಂತ ಹೇಳಿ ವಸೂಲಿ ಮಾಡ್ತಾರೆ. ಅಲ್ಲಿ ಬರೇ ಯಾರಾದ್ರೂ ಒಂದು ಡಬ್ಬಿ ಇಟ್ಟು ಬೆಣ್ಣಿ ಒಂದು ಡಬ್ಬಿ ಬೆಣ್ಣಿ ಇಡೋಟ್ ಕೆಜಿ ಇದ್ರು 30 ರೂಪಾಯಿ ವಸೂಲಿ ಮಾಡ್ತಾರೆ. ಒಂದು ಕಾಯಿಪಲ್ಲೆ ಏನಾದ್ರು ಬಾಜಿ ಮಾರ್ತಿದ್ರು ಅವ್ರಿಗೆ 50 ರೂಪಾಯಿ ವಸೂಲಿ ಮಾಡ್ತಾರೋ. ಈ ರೀತಿ ಅಲ್ಲಿ ಒಂದು 100ವರೆಗೂ ಕೂಡ ನಿರಂತರವಾಗಿ ವಸೂಲಿ ಮಾಡ್ತಾರೋ. ಸುಮಾರು 20-30 ವರ್ಷದಿಂದ ನಿರಂತರವಾಗಿ ವಸೂಲಿ ಮಾಡಿದ್ರು ಕೂಡ ಏನೂ ಡೆವಲಪ್ಮೆಂಟ್ ಮಾಡಿಲ್ಲ ಸರ್. ಇಲ್ಲಿ ಬಹಳ ತಂದ್ರೆ ಅವ್ರು 5 ರೂಪಾಯಿ 10 ರೂಪಾಯಿ ಜಕಾತಿ ವಸೂಲಿ ಮಾಡ್ಬೇಕು. ಅವ್ರ ಅಕಸ್ಮಾತ್ ಜಕಾತಿಯನ್ನು ಏನಾದ್ರು ಅಲ್ಲಿ ಕೊಡದೆ ಹೋದ್ರ ಅಲ್ಲಿ ಇರ್ತಕ್ಕಂಥ ವರ್ತಕರದ ತಕಡಿ ಆಗ್ಲಿ ಅವರ ಕಾಳ ಕಡಿಗಳನ್ನ ಒಯ್ಯುವಂಥದ್ದು ಮಾಡೋದು ಅಂಜಿ ಅವ್ರ ಪಾಪ ಅನಿವಾರ್ಯ ಕಾರಣಕ್ಕ ಕೊಡುವಂಥದ್ದಾಕತಿ. ಮತ್ತೆ ಅಲ್ಲಿ ಏನಾಕತ್ರಿ, ವಾರದಾಗ 2 ದಿನ ಸಂತಿ ಆಗುತ್ತೆ, ರವಿವಾರ ಮತ್ತು ಗುರುವಾರ. ಸುಮಾರು ಇಲ್ಲಂದ್ರು 2,000 ವ್ಯಾಪಾರಸ್ಥರು ಬಂದಿರ್ತಾರ್ರಿ ಅವತ್ತು. 2,000 ಜನ ವ್ಯಾಪಾರಸ್ಥರು ಬಂದಿರ್ತಾರೋ. ಅವ್ರಿಗೆ ಯಾರಿಗೂ ಕೂಡ ಚಾಟದ ವ್ಯವಸ್ಥೆ ಇಲ್ಲ. ಮ್ಯಾಲ ತಾಟ ಮಳಿ ಬರ್ಲಿ ಬಿಸಿಲ ಇರ್ಲಿ ಏನೂ ಕೂಡ ಚಾಟದ ವ್ಯವಸ್ಥೆ ಮಾಡ್ತಾ ಇಲ್ಲ. ಈಗ ಹೆಂಗ್ ಬ್ರಿಟಿಷರ ಅವಾಗ ಹಪ್ತಾ ವಸೂಲಿ ಮಾಡ್ತಿರ್ಲಿಲ್ಲ ಆ ರೀತಿ ಇವತ್ತ ಇಲ್ಲಿರ್ತಕ್ಕಂಥ ಪುರಸಭೆ ಮೆಂಬರ್ಗಳು ಅಲ್ಲಿರ್ತಕ್ಕಂಥ ಚೀಫ್ ಆಫೀಸರ್ ವಸೂಲಿ ಮಾಡ್ತಾ ಇದ್ದಾನೆ. ನಾವೆಲ್ಲ ಮೊನ್ನೆ ರೈತ ಸಂಘದವ್ರು ಹೋಗಿ ಹೋರಾಟ ಮಾಡಿ ಇವತ್ತಿಂದ್ರ ಬಂದ್ ಮಾಡ್ಬೇಕಪ್ಪ, ಇದೆಲ್ಲ ನೀತಿ ಬಂದಾಗಿ ಜಿಲ್ಲಾಧಿಕಾರಿ ಬರ್ಬೇಕು, ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ವ್ಯಾಪಾರಸ್ಥರು ನಾವೆಲ್ಲ ಕೂಡಿ ತೀರ್ಮಾನ ಮಾಡಿ ನೀವೆಲ್ಲ ಇದಕ್ಕೆ ಅನುಕೂಲ ಮಾಡಿ ಕೊಟ್ಟಂತ ನಂತರ 5-10 ರೂಪಾಯಿಯನ್ನ ನಾವೆಲ್ಲ ಕೂಡಿ ಫಿಕ್ಸ್ ಮಾಡಿದಾಗ ನಾವು ಕೊಡೋರ, ಅಲ್ಲಿವರೆಗೆ ಕೊಡಂಗಿಲ್ಲ ಅನ್ನುವಂಥದ್ದು AC ಅವರು ಮತ್ತು ಪೊಲೀಸ್ ಇಲಾಖೆ ಚೀಫ್ ಆಫೀಸರ್ ಜೊತೆ ಮಾತಾಡಿ ಅದೊಂದು ಕಮಿಟ್ಮೆಂಟ್ ಮಾಡಿ ಒತ್ತಾಯ ಮಾಡಿದೀವಿ ಸರ್. ಓಕೆ ಓಕೆ, ಏನಂದ್ರು ಸರ್ ಅವರು ಅಧಿಕಾರಿಗಳು? ಅಧಿಕಾರಿಗಳು ಸರ್ ಒಪ್ಪಗೊಂಡ್ರು. ಯಾಕಂದ್ರೆ ನಾವು ಅವ್ರನ್ನ ಚೀಫ್ ಆಫೀಸರ್ನ ಮತ್ತು AC ಅವ್ರನ್ನ ಖುದ್ದಾಗಿ ಕರ್ಕೊಂಡು ಹೋಗಿ ಅವ್ರ ಮುಂದ 10 ರೂಪಾಯಿ ರೆಸಿಟಿ ಕೊಡುವಲ್ಲಿ 50 ರೂಪಾಯಿ ರೆಸಿಟಿ ಕುಸ್ಕೊಂಡ್ರಿ. ಅವ್ರದೇನೊಂದು ಬೈಲಾ ಐತಿ, ಆ ಬೈಲಾ ಪ್ರಕಾರ ಅದನ್ನೆಲ್ಲಾ ಪದ್ಧತಿ ಬಿಟ್ಟು 10 ರೂಪಾಯಿ ಕೊಡುವಲ್ಲಿ 50 ರೂಪಾಯಿ ವಸೂಲಿ ಮಾಡ್ಯಾನ. ಹಿಂಗ್ ಸಾವಿರಾರು ಮಂದಿ ಕಡೆ ವಸೂಲಿ ಮಾಡ್ತಾರ್ರಿ. ಅವ್ರ ದಿನನಿತ್ಯ ಕೂಡ ಅಲ್ಲಿ ಹಣ ವಸೂಲಿ ಮಾಡ್ತಕ್ಕಂಥ ಚಟುವಟಿಕೆ ಐತಿ. ಅದನ್ನ ಏನ್ ಮಾಡ್ತಾರ್ರಿ, ಒಬ್ರಿಗೆ ಟೆಂಡರ್ ಮುಖಾಂತರ ಕೊಡ್ತಾರ. ಒಂದ್ 20 ಲಕ್ಷಕ್ಕೋ 10 ಲಕ್ಷಕ್ಕೋ ವರ್ಷಕ್ಕೆ. ಅವ್ನು ಇದ್ರೊಳಗೆ ಇಲ್ಲೊಂದು ಕೋಟ್ಯಾಂತರ ರೂಪಾಯಿ ಹಣ ಅನ್ನ ಲೂಟಿ ಮಾಡ್ತಾನೋ. ಅಲ್ಲಿ ಏನೂ ಕೂಡ ಒಂದು ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲ ಸರ್. ಅಲ್ಲಿ ಕುಡ್ಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ, ಏನೂ ಇಲ್ಲ. ಅಲ್ಲಿ ಏನಾದ್ರೆ ಮಾಡ್ಬಿಡೋ ದಬ್ಬಾಳಿಕೆ ಮಾಡುವಂತ ಮಂದಿನ ಒಂದು ಮತ್ತೆ ಇಷ್ಟೆಲ್ಲ ಏನೂ ಇಲ್ಲ, ಮೂಲ ಸೌಕರ್ಯವನ್ನ ಕೊಟ್ಟಿಲ್ಲ ಅಂತಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಪಾಪ ಅಲ್ಲಿನ ವ್ಯಾಪಾರಸ್ಥರು. 1 ರೂಪಾಯಿ ಕೂಡ ಕಟ್ಟಬಾರ್ದು ಸರ್. ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ಅದನ್ನ ತೀರ್ಮಾನ ಮಾಡಿದ್ವು, ನೀವೆಲ್ಲಾ ಡೆವಲಪ್ಮೆಂಟ್ ಮಾಡೋವರಿಗೆ ನಾವು 1 ರೂಪಾಯಿ ಸದೇ ಕಟ್ಟುದಿಲ್ಲ ಅಂತ ಹೇಳಿ ಇವತ್ತು AC ಅಧ್ಯಕ್ಷತೆ ಒಳಗೆ ಹೇಳಿದ್ವು. ಮತ್ತೆ ಇನ್ನು ಮುಂದಿನ ದಿನಮಾನದಾಗ ಇದನ್ನೆಲ್ಲ ರೆಡಿ ಮಾಡಿ ನಂತರ ಜಿಲ್ಲಾಧಿಕಾರಿ, ಇಲ್ಲಿ ಜಿಲ್ಲೆಯ SP ಇವರೆಲ್ಲ ಇರ್ತಕ್ಕಂಥ ಎಲ್ಲ ಇಲ್ಲಿ ಶಾಸಕರು ಎಲ್ಲರೂ ಕೂಡಿ ರೈತರ ಮತ್ತು ವ್ಯಾಪಾರಸ್ಥರು ತೀರ್ಮಾನ ಮಾಡಿ ನಾವು ರೇಟ್ ಫಿಕ್ಸ್ ಮಾಡ್ತು, ನೀವು ಮಾಡೋದಲ್ಲ ಅಂತ ಹೇಳಿದ್ರು ಅವ್ರು. ಓಕೆ, ಇದೇ ಬಹುತ್ ಅನ್ಯಾಯ ಸರ್. ಇದು ಒಂದ ಕಡೆ ಅಂತಲ್ಲ, ಬಹಳಷ್ಟು ಕಡೆ ಇವತ್ತ ಬಹಳಷ್ಟು ಇದು ರಾಜ್ಯವ್ಯಾಪಿ ಇದು ದಂಧೆ ನಡೆಯತದ್ರಿ. ಈ ಪುರಸಭೆ ಅವ್ರು ಇದನ್ನ ಮಾಡ್ತಾರ. ಅಂದ್ರ ಇವತ್ ನೋಡ್ರಿ, ಚಪ್ಪಲ ಅವನವನ್ನ AC ಅಂಗಡಿ ಒಳಗೆ ಇಡ್ತಾರೋ. ನಾವು ತಿಂತಕ್ಕಂಥ ಕಾಳ ಕಾಯಿಪಲ್ಯಗಳು ನಾವು ಗಟರ್ ದಂಡಿ ಒಳಗ ಕೊಳಚಿಯಾಗ ಕೂತ್ ಮಾರ್ತಕ್ಕಂಥ ವ್ಯವಸ್ಥೆ ನಡೆದೈತ್ರಿ. ಹೌದೌದು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಚುನ್ನಪ್ಪ ಪೂಜಾರಿ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದು ನೋಡಿ. ಕಾಲಲ್ಲಿ ಹಾಕೊಳ್ಳೋ ಚಪ್ಪಲಿನ AC ರೂಮಲ್ಲಿ ಇಟ್ಕೊಂಡು ಮಾರ್ತಾರೆ, ಹೊಟ್ಟೆಗೆ ತಿನ್ನೋ ಅನ್ನನ ಗಟಾರ್ ಬಳಿ ಅಂದರೆ ಈ ಬೀದಿ ಬಳಿ ಇಟ್ಕೊಂಡು ಮಾರ್ತೀವಿ ಅಂತ ಹೇಳಿ. ಎಸ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ಬರು ಸ್ಥಳೀಯರು ಚಂದ್ರಕಾಂತ್ ಹುಕ್ಕೇರಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್.
ಈಗ ನೋಡಿ ಅಷ್ಟು ದಿನದಿಂದ ನಿಮ್ಮಿಂದೆಲ್ಲ ಜಕಾತಿಯನ್ನ ವಸೂಲಿ ಮಾಡ್ತಾ ಇದ್ರಲ್ವಾ, ನೀವು ಯಾರ ಗಮನಕ್ಕೂ ತಂದಿರ್ಲಿಲ್ವಾ ಅಂತ? ಸರ್ ಹೆಂಗಿತ್ರಿ ಅಲ್ಲಿ ಪ್ರಭಾವಿಗಳ ಮುಂದೆ ನಾವು ಜನಸಾಮಾನ್ಯರಿಗೆ ಏನ್ ನಡೀತಿ ಸರ್? ನಿಮ್ಗೂ ಯಾರು ಪ್ರಭಾವಿಗಳಿದಾರಲ್ಲಿ? ಎಲ್ಲ ಇವ್ ಗುತ್ತಿಗೆದಾರ ದೊಡ್ಡ ಪ್ರಮಾಣದಾಗ ಇರ್ತಾರ್ರಿ ಸರ್. ಈಗ ಅವ್ರ ಏನ್ ಮಾಡ್ತಾರ ಅವ್ರು? ನೀವು ಈಗಾಗಲೇ ಕೇಳಿದ್ರೆ? ಮಾತಾಡ್ರಲ್ರಿ, ಹಾ ರೈತರು ಈಗಾಗಲೇ ಮಾತಾಡ್ರಲ್ರಿ, ಜರ ಕುಯ್ಯ ಅಂದಿತ್ತಂದ್ರ ದಾದಾಗಿರಿ ಗುಂಡಾಗಿರಿ ಮಾಡುವಂತ ಟೀಮ್ಗಳು ಇರ್ತಾರ್ರಿ ಅವ್ರು. ಈಗ ಏನ್ ಗುತ್ತಿಗೆ ತಗೋತಾರ, ಟೆಂಡರ್ ತಗೋತಾರ್ರಿ, ಸಾಮಾನ್ಯ ಇರೋದ್ರಿ ಸರ್ ಅವ್ರು. ಅಂತ ನಾವ್ ಅಧಿಕಾರಿಗಳು ಅಟ್ ಹೇಳಿರ್ತೇವ್ರಿ, ಅಧಿಕಾರಿಗಳು ಸ್ವಲ್ಪ ಟೈಟ್ ಮಾಡ್ರಿ ಒಂದ್ ಥೋಡೆ ದಿವಸ ಆಗ್ತಿ ಶಾಂತ ಇರ್ತಾರ್ರಿ, ಮತ್ತೆ ಕಂಟಿನ್ಯೂ ಆಗ್ತೈತ್ರಿ. ಈ ಸರ್ಕಾರಿ ಅಧಿಕಾರಿಗಳಾಗ್ಲಿ ನಮ್ಮ ಮೆಂಬರ್ಗಳಾಗ್ಲಿ ಒಂದು ಟೆಂಡರ್ ಮಾಡಿ ಕೊಟ್ಟಿರ್ತಾರಪ್ಪ, ಇಷ್ಟ ನೀವು ವಸೂಲಿ ಮಾಡಿದ್ರೆ ಕಂಡೀಷನ್ಸ್ ಹಾಕಿರ್ತಾರ ಸರ್. ನೀವು ಒಂದ್ 10 ರೂಪಾಯಿ 5 ರೂಪಾಯಿ ಕಂಡೀಷನ್ ಹಾಕಿರ್ತಾರ್ರಿ. ಇವ್ರ ತಮಗ ಮನ್ಸಿಗೆ ಬಂದಂಗ ವಿಚಾರ ಮಾಡ್ತಾರ. 50 ರೂಪಾಯಿ 100 ರೂಪಾಯಿ ಕಾಯಿಪಲ್ಲೆ ಇರ್ತೈತ್ರಿ, ಅವ್ರ ಕಡೆ 50 ರೂಪಾಯಿ ಕಸ್ಕೊತಾರ್ರಿ. ಕಾಯಿಪಲ್ಲೆ ಮಾರ್ತೈತಿ 100 ರೂಪಾಯಿಗ್ರಿ, ಅದನ್ನ ಇವ್ರ ಜಕಾತಿ ತಗೋತಾರ 50 ರೂಪಾಯಿ ರೀ. ಈ ಪ್ರಕಾರ ದಬ್ಬಾಳಿಕೆ ನಡೆಯಿತು. ಅದಕ್ಕೆ ರೈತ ಸಂಘದವ್ರ ಬಾಳ ಚಂದ ಕೆಲಸ ಮಾಡಿದ್ರು. ಮೊನ್ನೆ ಬ್ಯಾರೆ ಕಡೆಯಿಂದ ಬಂದು ಅವ್ರು ಸ್ಟ್ರೈಕ್ ಮಾಡಿ ಅದಕ್ಕೆ ವಿರೋಧ ಮಾಡಿದ್ರು. ಎಸ್ ಸಾಹೇಬ್ರು ಸಮ್ಮುಖದೊಳಗೆ ಇದೆಲ್ಲ ಮಾತುಕತೆ ಆಗೈತಿ. ಮುಖ್ಯಾಧಿಕಾರಿನೂ ಒಳ್ಳೆಯವ್ರು ಅದಾರ್ರಿ ನಮ್ಮಲ್ಲಿ. ಎಸ್ ಸಾಹೇಬ್ರು ಮುಖ್ಯಾಧಿಕಾರಿ ಒಳ್ಳೆಯವ್ರು ಅದಾರ್ರಿ, ಅವ್ರ ಕ್ರಮ ತಗೋತಾರ ಅಂತ ಹೇಳಿ ನಮ್ಗೆ ವಿಶ್ವಾಸ ಐತ್ರಿ ಸರ್. ಈಗ ಜಕಾತಿ ಕಟ್ಟಬೇಕು ಅಂದ್ರೆ ಸುಮ್ಮನೆ ಈಗ 50 ರೂಪಾಯಿ ಎಲ್ಲ ಎಕ್ಸ್ಟ್ರಾ ಇಸ್ಕೊಳ್ತಿದ್ದಾರೆ. ನಾರ್ಮಲ್ ಆಗಿ ಕಟ್ಬೇಕಪ್ಪ ಅಂತಂದ್ರೆ ಎಷ್ಟು ತಗೋಬೇಕು, ಎಷ್ಟು ಕಟ್ಬೇಕು ನೀವು? ಅಲ್ಲಿ ಕಂಡೀಷನ್ಸ್ ಇರ್ತಾವ ಸರ್, ಎಷ್ಟು ಸಾಮಾನ್ ಐತಿ, ಎಷ್ಟು ಜಾಗದಾಗ ಕೊಡ್ತಾರೋ ಅದ ಮೀಟಿಂಗ್ ದಾಗ ಟರಾವ್ ಪಾಸ್ ಮಾಡಿರ್ತಾರೆ. ಅವ್ರ ಕಡೆ ಒಂದು ಆರ್ಡರ್ ಕಾಪಿ ಇರ್ತೈತಿ ಸರ್, ಆರ್ಡರ್ ಕೊಟ್ಟಿರ್ತಾರೆ ಮುನ್ಸಿಪಾಲಿಟಿ. ಏನಂತಂದ್ರೆ ನೀವು ಇಷ್ಟ ತಗೋಬೇಕಂತ ಈಗ ಆರ್ಡರ್ ಕಾಪಿ ಕೊಟ್ಟಿರ್ತಾರ್ರಿ. ಅದು ಆರ್ಡರ್ ಕಾಪಿ ಮೀರಿ ಆರ್ಡರ್ ಕಾಪಿ ಅಂತ ಇವ್ರು ಯಾರು ತೋರ್ಸಂಗಿಲ್ಲ, ಮತ್ತ ಒರಿಜಿನಲ್ ರಿಸಿಟ್ ನು ಕೊಡಂಗಿಲ್ಲ. ರಿಸಿಟ್ ನೋಡ್ರಿ ಅವ್ಕ ನಂಬರಿಂಗ್ ಇರಂಗಿಲ್ಲ ನೋಡ್ರಿ ರಿಸಿಟ್ ರೀ. ತಡ ಹರಿದು ಕೊಟ್ಟು ಬಿಟ್ಟಿರ್ತಾರೆ. ಈಗ ಸಿನಿಮಾ ಟಿಕೆಟ್ ಆಗ್ಲಿ ಎಷ್ಟೇ ಟಿಕೆಟ್ ನಂಬರ್ ಇರ್ತಾವ, ನಂಬರ್ ಇರಂಗಿಲ್ಲ. ಒಟ್ಟು ಹರಿಯೋದು ಕೊಟ್ಟು ಬಿಡೋದು, 50 ರೂಪಾಯಿ ಕೂಡ ಅನ್ನೋದು, 50 ರೂಪಾಯಿ ಕೂಡ ಅನ್ನೋದು. ಪಾಪ ಬಡವ್ರು ಇರ್ತಾವ್ರಿ, ಹಳ್ಳಿ ಊರಿಂದ ಬಡವ್ರು ಬರ್ತಿರ್ತಾರ್ರಿ. ಹೊಟ್ಟೆ ಪಾಡಿ ಈಗ ನೋಡ್ರಿ ಸುಖ ಇಲ್ರಿ ಹೇಳೋದ್ರ. ಅದೇ ಪರಿಸ್ಥಿತಿ ಭಾಳ ಕೆಟ್ಟಿದ್, ನಿಮ್ಗೆಲ್ಲ ಗೊತ್ತಿದ್ ವಿಷಯ ಐತ್ರಿ. ಅವ್ ಒಂದ್ 100 ರೂಪಾಯಿ ಕಾಯಿಪಲ್ಲೆ ಮಾರಾಕ್ ಬಂದಿರ್ತಾರ. 100 ರೂಪಾಯಿನ ಒಂದು ಬುಟ್ಟಿ ಕಾಯಿಪಲ್ಲೆ ಆಗ್ತೈತಿ ಸರ್, 100 ರೂಪಾಯಿ. ಅದ್ರ 100 ರೂಪಾಯಿ 50 ರೂಪಾಯಿ ಹೊಂಟಿರ್ತಾವ. ಲಾಸ್ಟ್ ಹೋಗ್ಬಿಡುನಪ್ಪ ವಯಸ್ಕರ ಬಂದಿರ್ತಾರ್ರಿ, ರೈತರು ಬಂದಿರ್ತಾರ. ಅವ್ರ ನೆಟ್ ಅಂಗಿಗಳು ಇರಂಗಿಲ್ರಿ, ಬಡವ್ರು ಇರ್ತಾವ್ರಿ. ಏನ್ ಮಾನವೀಯತೆ ಸತ್ತೋಗ್ಬಿಟ್ಟಿದೆ ಇವಾಗ. ದುಡ್ಡು ಅಷ್ಟೇ. ದುಡ್ಡು ಕಳ್ಕಳಿ ಸ್ವಲ್ಪ ಬರ್ಬೇಕ್ರಿ ಸರ್. ನೋಡ್ರಿ ಕಳ್ಕಳಿ ಬರ್ಬೇಕಲ್ರಿ. ಅವ್ರ ಕಡೆ 50 ಕಸ್ಕೊಂಡ್ ಅಳ್ಕೋತ ಮನಿಗೆ ಹೋಗ್ತಾವ್ರಿ. ಎಷ್ಟೋ ಜನ ಅಳ್ಕೋತ ಹೋಗಿದಾರೆ ಹೆಣ್ಮಕ್ಳ್ರಿ. ಅವ್ ನಮ್ಮಲ್ಲಿ ಕೂಡ ಆಗ್ತದವ್ರಿ. ಅದಕ್ಕ ನಾವಂತೆ ಎಸ್ ಸಾಹೇಬ್ರ ಗಮನಕ್ಕೆ ತಂದಿದೇವ್ರಿ. ಚೀಫ್ ಆಫೀಸರ್ ಮುಖ್ಯಾಧಿಕಾರಿ ಈಗ ಸರಿ ಮಾಡ್ಕೊಡ್ತೀನಿ ಅಂದಿದಾರ ತಾನೇ ಇದನ್ನ? ಮಾಡ್ತಾನೆ ಅಂತಾರ. ಮತ್ತೆ ಮಾಡ್ತಾರ ಸರ್ ನಮ್ಮ ಅಧಿಕಾರಿಗಳ್ರಿ. ಚೀಫ್ ಆಫೀಸರ್ ಆಗ್ಲಿ, ಎಸ್ ಸಾಹೇಬ್ರಾಗ್ಲಿ, ಅಥವಾ ನಮ್ಮ ಪುರಸಭೆ ಅಧ್ಯಕ್ಷರಾಗ್ಲಿ ಅವ್ರ ಗಮನಕ್ಕೆ ಹೋಗಿತ್ರಿ. ಅದನ್ನ ಸರಿ ಮಾಡ್ತಾರ ನಮ್ಗೆ ವಿಶ್ವಾಸ ಐತ್ರಿ ಸರ್. ಓಕೆ ಚಂದ್ರಕಾಂತ್ ಅವರ, ಸರಿ ಆಗಿಲ್ಲ ಅಂದ್ರೆ ಗ್ಯಾರಂಟಿ ನ್ಯೂಸ್ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ. ದಯವಿಟ್ಟು ನಮಗೆ ಸಂಪರ್ಕ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ.